ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರೋ ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ 16ನೆಯ ಅಧ್ಯಾಯದಲ್ಲಿ ಶ್ರೀಮನ್ನಾರಾಯಣನ ವೃತ್ತಾಂತವನ್ನು ಹೇಳುತ್ತಾ ಶಂಕರ ಭಟ್ಟರು ಕುರಂಗಡ್ಡೆಯ ಕಡೆಗೆ ಸಾಗುತ್ತಿದ್ದಾಗ ಮಾರ್ಗ ಮಧ್ಯೆ ರೈತನೊಬ್ಬ ಕರೆದು ಮಧುರವಾದ ಕಬ್ಬಿನ ಹಾಲು ಕುಡಿಯಲು ಕೊಟ್ಟ. ಆತನ ಹೆಸರು ಶ್ರೀಮನ್ನಾರಾಯಣ. ಬಾಪನಾರ್ಯರ ಮಲ್ಯಾದ್ರಿ ಗ್ರಾಮದವನು. ತನ್ನದೆಲ್ಲವನ್ನೂ ಕಳೆದುಕೊಂಡು ಶ್ರೀಪಾದರ ದಯೆಯಿಂದ ಸಂಚಾರ ಮಾಡುತ್ತಾ ಈ ಗ್ರಾಮಕ್ಕೆ ಬಂದು ಅಲ್ಲಿದ್ದ ವೃದ್ಧ ದಂಪತಿಗಳಿಗೆ ಆಸರೆಯಾಗಿ ಜೀವಿಸುತ್ತಿದ್ದ. ಅವರ ಹೊಲಗಳನ್ನು ಭಲ್ಲೂಕವೊಂದು ಕಾಯುತ್ತಿದ್ದುದು. ಶ್ರೀಪಾದರ ದತ್ತ ಭಜನೆಗಳಿಗೆ ಆ ಕರಡಿಯು ಕುಣಿಯುತ್ತಿದ್ದುದು. ಕೊನೆಗೆ ಮಾಂತ್ರಿಕನೊಬ್ಬನ ಪ್ರಯೋಗದಿಂದ ಅದನ್ನು ಶ್ರೀಪಾದರು ರಕ್ಷಿಸಿದುದು. ಅದು ಮಾನವ ಭಾಷೆಯಲ್ಲಿ ತನ್ನ ಕಥೆ ಹೇಳಿಕೊಂಡು ಸದ್ಗತಿ ಹೊಂದಿದುದು. ಎಲ್ಲವೂ ಶ್ರೀಪಾದರ ದಿವ್ಯ ಚರಿತೆ. ಅದೇ ದಿನ ಕಾಣಿಸಿಕೊಂಡು 3 ಸರ್ಪಗಳು ಅವರ ಹೊಲದ ಹುತ್ತದಲ್ಲಿ ನೆಲೆಸಿ ಅವರನ್ನು ರಕ್ಷಿಸುತ್ತಿದ್ದು, ಮಾಂತ್ರಿಕನೊಬ್ಬ ಅವುಗಳನ್ನು ಸುಡಲು ಯತ್ನಿಸಿ ಕೊನೆಗೆ ತಾನೇ ಶವವಾಗಿ ಚಿತಾ ಬೆಂಕಿಯ ಉರಿಯೊಂದಿಗೆ ದಿಗಂಬರನಾಗಿ ಭಜನೆಗೆ ಕುಣಿಯುತ್ತಾ ಒಳ್ಳೆಯವನಾದ. ಅದೇ ಮಾಂತ್ರಿಕ ಒಂದು ಕಾಲದಲ್ಲಿ ಶ್ರೀಪಾದರು ದಿಗಂಬರರೇ, ಬಟ್ಟೆ ಹಾಕುವುದಿಲ್ಲವೇ ಎಂದು ಅವಹೇಳನ ಮಾಡಿದ್ದವನು. ಚಿತಾ ಬೆಂಕಿಯೊಂದಿಗೆ ಉರಿಯುತ್ತಲೇ ದಿಗಂಬರನಾಗಿ ದತ್ತರ ಭಜನೆಗೆ ಕುಣಿಯುತ್ತಾ ಕೊನೆಗೆ ಆತನು ಒಳ್ಳೆಯವನಾದ. ಕೇಡು ಬಯಸಿದ್ದ ಊರ ಮುಖ್ಯಸ್ಥನ ಮಕ್ಕಳು ತೊಂದರೆಗೊಳಗಾಗಿ ಕೊನೆಗೆ ಅವರು ಶ್ರೀಪಾದರಿಂದಲೇ ರಕ್ಷಿಸಲ್ಪಟ್ಟರು. ಈ ರೀತಿ ಸಾಗಿಹುದು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಮಹಿಮೆ. ಶ್ರೋತೃಗಳಿಗೆ ಇಂದಿನ ಅಧ್ಯಾಯದಲ್ಲಿ ಶ್ರೀರಾಮಾನಂದರ ದರ್ಶನವೆಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾನು ಅಂದರೆ ಶಂಕರ ಭಟ್ಟರು ಕುರಂಗಡ್ಡೆ ಕಡೆ ಪ್ರಯಾಣ ಬೆಳೆಸಲು ಮಾರ್ಗ ಮಧ್ಯದಲ್ಲಿ ಒಬ್ಬ ಸ್ತ್ರೀ ಕೂದಲನ್ನು ಬಿಡಿಸಿಕೊಂಡು ವಿಕಾರವಾಗಿ ನಗುತ್ತಾ ನನ್ನ ಕಡೆ ಬರುವುದನ್ನು ನೋಡಿದೆನು. ಆಕೆ ಬುದ್ಧಿ ಸ್ಥಿಮಿತವಿಲ್ಲದವಳಂತೆ ಕಂಡಳು. ಆಕೆ ನನ್ನ ಬಳಿ ಓಡೋಡಿ ಬರುತ್ತಿರಲು ನನಗೆ ಹೆದರಿಕೆ ಉಂಟಾಯಿತು. ಕೈಕಾಲುಗಳಲ್ಲಿ ನಡುಕ ಹೆಚ್ಚಿತು. ಇಬ್ಬರು ಗಂಡಸರು ಕೈಯಲ್ಲಿ ಕೋಲು ಹಿಡಿದು ಆಕೆಯನ್ನು ಓಡಿಸುತ್ತಿದ್ದರು. ಆಕೆ ಓಡಿ ಬಂದು ನನ್ನ ಕಾಲು ಹಿಡಿದು ಅವರಿಂದ ಕಾಪಾಡಲು ಪ್ರಾರ್ಥಿಸಿದಳು. ನನಗೆ ಅಲ್ಲಿನ ಅವಾಂತರ ಅರ್ಥವಾಗಲಿಲ್ಲ. ದಾರಿಗೆ ತಿಂಡಿ ಸಹ ಇಲ್ಲದ ಬಡ ಬ್ರಾಹ್ಮಣನಾದ ನಾನು ಇತರೆ ದೇಶದಲ್ಲಿ ಇತರರಿಂದ ಆಕೆಯನ್ನು ಹೇಗೆ ತಾನೇ ಕಾಪಾಡಬಲ್ಲೆನು? ಈ ಅಪರಿಚಿತ ದೇಶದಲ್ಲಿ ನಾನು ತಿಳಿಯದ ಜನರಿಂದ ಆಕೆಯನ್ನು ಹೇಗೆ ತಾನೇ ಕಾಪಾಡಬಲ್ಲೆನು? ಪ್ರಯತ್ನವಾಗಿ, ತಾಯಿ, ನಿನಗೆ ಬಂದ ಆಪತ್ತು ಏನೂ ಇಲ್ಲ. ಈ ದುರ್ಮಾರ್ಗದಿಂದ ಶ್ರೀಪಾದ ಶ್ರೀವಲ್ಲಭರು ನಿನ್ನನ್ನು ತಪ್ಪದೆ ಕಾಪಾಡುವರು. ಭಯವಿಲ್ಲದೆ ಏಳು ಎಂದು ಧೈರ್ಯ ತುಂಬಿದೆನು. ಆ ನನ್ನ ಕಡೆಗೆ ಓಡಿ ಬಂದ ಆ ಕಟುಕರು ನನ್ನ ಕಡೆ ನೋಡಿ ಆಶ್ಚರ್ಯವಾಗಿ ನೋಡಿದರು. ಶರೀರ ಬಲದಲ್ಲಿ ಅವರಿಗದೆಷ್ಟೂ ಸಾಟಿಯಾಗದ ಒಬ್ಬ ಬಡಕಲು ಮನುಷ್ಯ ತಮ್ಮನ್ನು ದುರ್ಮಾರ್ಗಿಗಳೆನ್ನುವುದಲ್ಲದೆ ತಮ್ಮಿಂದ ಆ ಸ್ತ್ರೀಯನ್ನು ರಕ್ಷಿಸುವೆನೆಂದು ದೃಢವಾಗಿ ಹೇಳುವುದು ಅವರಿಗೆ ವಿಚಿತ್ರವಾಗಿ ಕಂಡಿತು. ಅವರು ಕೂಡಲೇ, ಎಲೈ ಬಡ ಬ್ರಾಹ್ಮಣನೇ, ನಾವು ಈ ಆಚಾರವಿಲ್ಲದ ಹೆಂಗಸನ್ನು ಸಾಯಿಸಲೆಂದಿದ್ದೇವೆ. ನೀನು ಕಾಪಾಡಲಾರೆ. ನೀನು ನಮ್ಮ ಪ್ರಯತ್ನಗಳಿಗೆ ಅಡ್ಡಿ ಬಂದಲ್ಲಿ ನಿನ್ನನ್ನು ಹತ್ಯೆ ಮಾಡಬೇಕಾಗುತ್ತೆ. ಮರ್ಯಾದೆಯಾಗಿ ನಮ್ಮ ದಾರಿಗೆ ಎದುರು ಬರಬೇಡ ಎಂದರು. ನನ್ನಲ್ಲಿ ಅದಾವುದೋ ಕಾಣದ ಶಕ್ತಿ ಪ್ರವೇಶಿಸಿದಂತಾಯಿತು. ನನ್ನ ಪ್ರಯತ್ನವಿಲ್ಲದೆ, ಯೋಚನೆಯೇ ಸಹ ಇಲ್ಲದೆ ಮಾತುಗಳು ಹೊರಡುತ್ತಿದ್ದವು. ಆ ಮಾತುಗಳೂ ಸಹ ನನ್ನನ್ನು ಪ್ರಮಾದಕ್ಕೆ ಎಳೆಯುವಂತಹವೇ. ಬ್ರಾಹ್ಮಣ ಜನುಮ ತಾಳಿ ನಾಚಿಕೆ ಇಲ್ಲದೆ ನಿನ್ನೆ ರಾತ್ರಿ ಒಂದು ಗೋವನ್ನು ವಧಿಸಿ ಅದರ ಮಾಂಸ ಮತ್ತು ಸರಾಯಿ ಸೇವಿಸಿದಂತಹ ನಿಮ್ಮಗಳಿಗೆ ನನ್ನನ್ನು, ಈ ನಿರಪರಾಧಿಯಾದ ಮಹಿಳೆಯನ್ನು ಸಾಯಿಸುವುದು ಕಷ್ಟವಲ್ಲ. ನಾನು ಎಲ್ಲದಕ್ಕೂ ಸಿದ್ಧ.
ತಮ್ಮ ಮೇಲೆ ಕರುಣೆಯಿಂದ ಹೇಳುತ್ತಿದ್ದೇನೆ, ಈ ಸ್ತ್ರೀಯನ್ನು ಸಾಗಿಸಿದರೆ ನೀವು ಕುಷ್ಠರೋಗದ ಪಾಲಾಗುವಿರಿ. ಅಂತಹವರಿಗೆ ಕಾಮದ ಆಶೆ ಅಧಿಕ. ಅವರನ್ನು ಹಾವು ಕಡಿಯುವುದು, ಹಾವಿನ ವಿಷದಿಂದ ಕುಷ್ಠರೋಗ ಕಡಿಮೆ ಮಾಡಬಹುದು. ಆದರೆ ಅದರ ಪದ್ಧತಿಯೇ ಎಲ್ಲರಿಗೂ ತಿಳಿಯದ್ದು. ಕಾಮವಾಂಛೆ ತಡೆದು ಅಂತಹ ಔಷಧಿ ಸೇವಿಸಿದರೂ ಉಪಯೋಗವಿಲ್ಲ. ವ್ಯಾಧಿ ಹೆಚ್ಚುವುದು. ವ್ಯಾಧಿಗಳಲ್ಲೇ ನಿಕೃಷ್ಟವಾದ ಈ ಕುಷ್ಠರೋಗ ಬಯಸಿದರೆ ಈಕೆಯನ್ನು ಸಾಯಿಸಿ. ನಿಮ್ಮ ಹಿತ ಬಯಸಿ ನಾನು ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಎಂದು ನಾನು ನುಡಿದೆನು. ನನ್ನ ಮಾತು ಕೇಳಿದ ಆ ಇಬ್ಬರು ಆಗಂತುಕರು ಬೆಚ್ಚಿ ಬಿದ್ದರು. ಮಹದಾಶ್ಚರ್ಯ! ನಾನು ನುಡಿದ ಕೆಲವು ಶಬ್ದಗಳು ಅವರ ಹಿಂದಿನ ಜೀವನದಲ್ಲಿ ನಿಜವಾಗಿದ್ದ ಕಾರಣ ಅವರಿಗೆ ನನ್ನ ಭವಿಷ್ಯವಾಣಿಯು ನಡೆಯುವುದೆನ್ನಿಸಿತು. ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಜ್ಯೋತಿಷ್ಯದಲ್ಲಿ ಅಣುವಷ್ಟೂ ಪ್ರಜ್ಞೆ ಇಲ್ಲದ ನಾನು ಅವರ ದೃಷ್ಟಿಯಲ್ಲಿ ದೊಡ್ಡ ಜ್ಯೋತಿಷ್ಯನಾಗಿ ಬಿಟ್ಟೆನು. ಹತ್ತಿರದ ಮರದ ಬಳಿ ಕುಳಿತೆವು. ಅವರ ಕಥೆ ಹೇಳಬೇಕೆಂದೆನು. ಆಗ ಅವರು, ಸ್ವಾಮಿ, ತಾವು ತ್ರಿಕಾಲಜ್ಞಾನಿಗಳು, ಸರ್ವಜ್ಞರು. ಆದರೂ ತಾವು ಕೇಳಿದ್ದಕ್ಕೆ ಹೇಳುತ್ತಿದ್ದೇವೆ. ನಾವು ಅಣ್ಣ ತಮ್ಮಂದಿರು, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದರು. ಆ ಧರ್ಮಗಳು ನಮ್ಮಲ್ಲಿ ಶೂನ್ಯ. ಸರ್ವಭ್ರಷ್ಟರಾಗಿದ್ದೇವೆ. ಗೋಮಾಂಸ ಭಕ್ಷಕರೊಡನೆ ಸ್ನೇಹ ಮಾಡಿ ಸಾರಾಯಿ ಸೇವಿಸುವುದನ್ನು ಕಲಿತೆವು. ವ್ಯಭಿಚಾರ ಸಹ ಉಂಟು. ಇಷ್ಟು ದುರಾಚಾರಗಳಿಂದ ಎಲ್ಲ ವಿಧವಾಗಿಯೂ ಭ್ರಷ್ಟರಾದೆವು. ಒಂದು ಗುಡ್ಡದ ಮೇಲೆ ಪದ್ಮಾಸೀನನಾಗಿ ಕುಳಿತಿದ್ದ ಈ ಸ್ತ್ರೀಯನ್ನು ಕಂಡು ಆಕೆಯನ್ನು ಪಡೆಯಲು ಬಯಸಿದೆವು. ಆಕೆ ನಿರಾಕರಿಸಿದ್ದಕ್ಕೆ ಬಲವಂತವಾಗಿ ಅನುಭವಿಸಲು ಹಿಂದೆ ಬಿದ್ದೆವು. ವಿಚಿತ್ರವಾಗಿ ನಮ್ಮಿಂದ ತಪ್ಪಿಸಿಕೊಳ್ಳುತ್ತಾ ನಮ್ಮ ಅದೃಷ್ಟಕ್ಕೆ ತಮ್ಮ ದರ್ಶನ ಭಾಗ್ಯ ಕಲ್ಪಿಸಿದಳು. ನಮ್ಮ ಪೂರ್ವಜನ್ಮ ಪುಣ್ಯವೇ ಸರಿ ಎಂದು ನುಡಿದರು. ಆಗ ನಾನು, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದೆಂದು ತಿಳಿಯುವ ಜ್ಞಾನ ಭಗವಂತ ನಮಗೆ ಪ್ರಸಾದಿಸಿದ್ದಾನೆ. ಒಳ್ಳೆಯ ದಾರಿಯಲ್ಲಿ ನಡೆದರೆ ಸತ್ಫಲಿತ ಲಭಿಸುವುದು. ಕೆಟ್ಟ ದಾರಿ ಹಿಡಿದರೆ ಜೀವನ ದುರ್ಭರವಾಗುವುದು. ಈಕೆ ಸದಾಚಾರಿಣಿಯಾಗಿ ಗೋಚರಿಸುತ್ತಿರುವಳು. ನೀವೀಕೆಯನ್ನು ದುರಾಚಾರಿಣಿ ಎಂದು ಭಾವಿಸಿದಿರಿ. ಮೇಲ್ಪಟ್ಟು ಅತಿ ಕೀಳು ಬಯಕೆಗಳಿಂದ ಈಕೆಯನ್ನು ಹಿಂಬಾಲಿಸಿದಿರಿ. ಈಗ ಪಶ್ಚಾತ್ತಾಪ ಪಡುತ್ತಿದ್ದೀರಿ. ನಿಮ್ಮ ಪಾಪ ಕಾರ್ಯಗಳನ್ನು ಭಗವಂತ ಕ್ಷಮಿಸುವನೋ ಇಲ್ಲವೋ ನಾನರಿಯೆ. ಆದರೆ ನಿಮಗೀಗ ಒಂದು ಶುಭ ಸಮಾಚಾರವಿದೆ. ತ್ರಿಲೋಕಾರಾಧ್ಯನು, ತ್ರಿಮೂರ್ತಿ ಸ್ವರೂಪನೂ ಆದ ಶ್ರೀ ದತ್ತನು ಈಗ ಮಾನವ ರೂಪದಲ್ಲಿ ಶ್ರೀಪಾದ ಶ್ರೀವಲ್ಲಭರೆಂದು ಈ ಲೋಕದಲ್ಲಿ ಸಂಚರಿಸುತ್ತಿದ್ದಾರೆ. ಅವರ ದಿವ್ಯ ಚರಣಾಶ್ರಯ ಬಿಟ್ಟು ಮಹಾಪಾಪಿಯನ್ನು ಉದ್ಧರಿಸುವ ಬೇರೊಂದು ಉಪಾಯ ಕಂಡುಬರುವುದಿಲ್ಲ. ನಾನವರ ಲೀಲೆಗಳನ್ನು ಅದೆಷ್ಟೋ ಕೇಳಿದ್ದೇನೆ. ನಾನೀಗ ಅವರಿರುವ ಕುರಂಗಡ್ಡೆಗೆ ಹೊರಟಿರುವೆನು. ತಾಯಿ, ತಮ್ಮ ವೃತ್ತಾಂತವೇನು ಎಂದು ಕೇಳಿದೆನು. ಆಗ ಆ ಮಾತೆ, ಸ್ವಾಮಿ, ತಾವು ನನ್ನನ್ನು ಈ ಪಾಪಾತ್ಮರಿಂದ ರಕ್ಷಿಸಿದ್ದೀರಿ. ತಾವು ನನಗೆ ತಂದೆಯ ಸಮಾನ. ನಾನು ಸದ್ಬ್ರಾಹ್ಮಣರ ವಂಶಜಾತೆ. ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹವಾಯಿತು. ನನ್ನ ದೌರ್ಭಾಗ್ಯ, ಗಂಡ ನಪುಂಸಕನು. ಪ್ರತಿಕ್ಷಣ ನನಗೆ ನೋವನ್ನು ಕೊಡುತ್ತಿದ್ದರು. ಯೌವನದ ಆಸೆಗಳನ್ನೆಲ್ಲ ತಳ್ಳಿಹಾಕಿ ಪತಿಯೇ ದೈವವೆಂದು ನಾನಿದ್ದೆ. ಆದರೆ ಆ ಗಂಡನಿಗೆ ನನ್ನನ್ನು ಹಿಂಸಿಸಿ ಆನಂದ ಪಡುವುದೇ ಸಂತಸ. ನಾನು ಬೇರೆ ಪುರುಷರ ಸಂಬಂಧ ಪಡೆದಿರುವೆನೆಂದು ಹೇಳುತ್ತಿದ್ದನು. ಅಲಂಕಾರ ಮಾಡಿಕೊಂಡರೆ ಪರಪುರುಷರಿಗೋಸ್ಕರನಾ ಎಂದು ಕೇಳುತ್ತಿದ್ದನು. ಮಾಡಿಕೊಳ್ಳದೆ, ಅಲಂಕಾರ ಮಾಡಿಕೊಳ್ಳದೆ ಬಿಟ್ಟಲ್ಲಿ ವಿಧವೆಯಂತೆ ಅಮಂಗಳವಾಗಿರುವೆ ಏಕೆ ಎನ್ನುತ್ತಿದ್ದನು. ಚಿಕ್ಕ ಮಕ್ಕಳ ಸಂಗಡವಿದ್ದರೆ ನಿನಗೆ ಮಕ್ಕಳಾಗದೆಂದು ಕೊರಗುತ್ತಿದ್ದೀಯಾ ಎಂದು ಪ್ರಶ್ನಿಸುವರು. ಮಾಮೂಲಿಯಾಗಿ ತಿಂದರು, ಜಾಸ್ತಿ ತಿಂದು ಮನೆ ಚೊಕ್ಕಟ ಮಾಡುತ್ತಿದ್ದೀಯಾ ಎನ್ನುತ್ತಿದ್ದರು. ಕಡಿಮೆ ತಿಂದರೆ ಅತ್ತೆಯ ಮನೆಯಲ್ಲಿ ಊಟವೇ ಕೊಡುತ್ತಿಲ್ಲ ಎಂದು ಅಕ್ಕಪಕ್ಕದವರು ನುಡಿಯಬೇಕಾ ಎನ್ನುತ್ತಿದ್ದರು. ಉಪವಾಸ ಮಾಡಿದರೆ ನನ್ನನ್ನು ಕಳಚಿಕೊಳ್ಳಲು ಯಾವುದೋ ವ್ರತ ಮಾಡುತ್ತಾ ಮಂತ್ರ ಜಪ ಮಾಡುತ್ತಿದ್ದೀಯಾ ಎನ್ನುತ್ತಿದ್ದರು. ಆತ ಇಷ್ಟು ವಿಧವಾಗಿ ನನ್ನನ್ನು ಕಾಡಿದರು.
ಅತ್ತೆಯೇ ಆಗಲಿ, ಮಾವನೇ ಆಗಲಿ, ಮಿಕ್ಕ ಮನೆಯ ಹಿರಿಯರಾಗಲಿ ಒಂದು ಮಾತು ಸಹ ಬುದ್ಧಿ ಹೇಳುತ್ತಿರಲಿಲ್ಲ. ನರಕ ಯಾತನೆ ಭೂಲೋಕದಲ್ಲೇ ನನಗೆ ಲಭಿಸಿತು. ಹೀಗೆ ನನಗೆ ಕಾಲ ಬಹಳ ವಿಷಾದಭರಿತವಾಗಿತ್ತು ಎಂದು ತಿಳಿಸಿದಳು. ಮುಂದುವರಿದು ನುಡಿಯುತ್ತಾ, ಇಷ್ಟರಲ್ಲಿ ನಮ್ಮೂರಿಗೆ ಒಬ್ಬ ಮಂತ್ರತಂತ್ರ ಜ್ಞಾನಿ ಬಂದನು. ಜ್ಯೋತಿಷ್ಯದಲ್ಲೂ ನಿಪುಣನೆಂದು ಪ್ರಚಾರವಾಯಿತು. ನನ್ನ ಅತ್ತೆ ಮಾವರು ಅವನನ್ನು ಬರಮಾಡಿಸಿಕೊಂಡರು. ಆತ ಏನೋ ಲೆಕ್ಕ ಮಾಡಿ ಚಿತ್ರ ವಿಚಿತ್ರ ಪೂಜೆಯ ನಂತರ ಈಕೆಯ ಜಾತಕ ಸರಿಯಿಲ್ಲ, ಅನೇಕ ಅಮಂಗಳಗಳುಳ್ಳವಳು, ಆ ಯೋಗ ಪ್ರಭಾವವೇ ಗಂಡನಿಗೆ ನಪುಂಸಕತ್ವ ಬಂದಿದೆ, ಈಕೆಯನ್ನು ಮನೆಯಿಂದ ಹೊರ ಹಾಕಿದರೆ ಮನೆಯ ಅಮಂಗಳವು ತೊಲಗಿ ನನ್ನ ಮಂತ್ರತಂತ್ರ ಪೂಜೆಗೆ ಫಲ ಸಿಕ್ಕಿ ನಿಮ್ಮ ಮಗನ ನಪುಂಸಕತ್ವ ಹೋಗುವುದು, ಬೇರೆ ಮದುವೆ ಮಾಡಬಹುದು, ಆಗ ಮಕ್ಕಳು ಆಗುವರು ಎಂದನು. ದಯೆಯಿಲ್ಲದ ನನ್ನ ಆ ಮನೆಯ ಹಿರಿಯರು ನನ್ನನ್ನು ಮನೆಯಿಂದ ಓಡಿಸಿದರು. ವಿಧಿಯಿಲ್ಲದೆ ಕಾಲ್ನಡಿಗೆಯಲ್ಲೇ ತವರು ಮನೆಗೆ ಹೊರಟೆನು. ದಾರಿಯಲ್ಲಿ ಆ ಮಂತ್ರಕಾರನು ಅಡ್ಡ ಬಂದು ನನ್ನನ್ನು ಬಲಾತ್ಕಾರ ಮಾಡಿದಾಗ ನಾನು ಭದ್ರಕಾಳಿಯಾಗಿ ಪಕ್ಕದಲ್ಲಿದ್ದ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಬಲದಿಂದ ಅವನ ತಲೆ ಒಡೆದೆನು. ಆತ ಅಲ್ಲಿಗಲ್ಲೇ ಸತ್ತನು. ಎಂತಹ ಗ್ರಹಚಾರ! ನಾನು ಸ್ತ್ರೀ ಆಗಿದ್ದು ವಿಧಿಯಿಲ್ಲದ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣನ ಕೊಲೆ ಮಾಡಿದೆನೆ ಎಂದು ಮನಸ್ಸು ಕಲಕಲು ತವರು ಮನೆಯಲ್ಲೂ ಮನಃಶಾಂತಿ ಇರಲಾರದೆಂದು ನೆನೆದೆ. ವಿಷಯ ತಿಳಿದು ತಂದೆ ತಾಯಿ ಕಾಪಾಡಬಲ್ಲರು, ಆದರೆ ಅಲ್ಲಿನ ಇತರರಾದ ಅಣ್ಣ ತಮ್ಮಂದಿರು, ಅತ್ತಿಗೆ ನಾದಿನಿಯರು ಪ್ರೇಮ ತೋರುವರೆಂಬ ನಂಬಿಕೆ ಸ್ವಲ್ಪವೂ ಇರಲಿಲ್ಲ. ನಾನು ಆ ತಂತ್ರಜ್ಞನನ್ನು ಸಾಯಿಸಿದ್ದು ಅಲ್ಲಿನ ಹಳ್ಳಿಯ ಜನ ಕಂಡರು. ಆದರೆ ಅವರು ಆ ಮಾಂತ್ರಿಕನ ಒಳಸ್ವರೂಪ ಒಳರೂಪವನ್ನು ಅರಿಯರು. ಸುದ್ದಿ ಎಲ್ಲೆಲ್ಲೂ ಅಲ್ಪ ಸಮಯಕ್ಕೆ ತಲುಪಿತು. ಆ ಭಗವಂತ ಹೇಗಾದರೂ ನನ್ನನ್ನು ಕರೆದೊಯ್ಯಲಿ ಎಂದು ಯಾವ ಗುರಿ ಇಲ್ಲದೆ ಹೊರಟೆ. ಒಂದು ಕೊಳ ಕಾಣಿಸಿತು. ನೀರು ಸವಿದು ಪಕ್ಕದಲ್ಲಿದ್ದ ಔದುಂಬರ ವೃಕ್ಷದ ಮೂಲದಲ್ಲಿ ಮೈಯಲ್ಲಿ ನಿಶ್ಶಕ್ತಿ ತುಂಬುತ್ತಿದ್ದು ಜ್ಞಾನ ತಪ್ಪುತ್ತಿರಲು ಅಲ್ಲಿ ನಿದ್ದೆ ಹೋದೆ. ಗಾಢ ನಿದ್ರೆಯ ಬಳಿಕ ಎದ್ದಾಗ ನನ್ನ ಬಳಿ 2 ನಾಗರ ಹಾವುಗಳು ಕಾವಲು ಕಾಯುತ್ತಿದ್ದವು. ಅವಕ್ಕೆ ನಾನು ನಮಿಸಲು ಕೆಲಸ ಮುಗಿಸಿದಂತೆ ಎಲ್ಲಿಗೋ ಹೊರಟು ಹೋದವು. ಹಸಿವು ನನಗಾಗುತ್ತಿತ್ತು. ಏನೂ ಮಾಡಲಾರದೆ ನಾನು ದತ್ತ ದಿಗಂಬರ ಜಯ ಗುರುದತ್ತ ದತ್ತ ದಿಗಂಬರ ಎಂದು ಹಾಡಿಕೊಳ್ಳುತ್ತಿದ್ದೆ. ದತ್ತಪ್ರಭುಗಳು ಸ್ಮರಣ ಮಾತ್ರದಲ್ಲೇ ಪ್ರಸನ್ನರಾಗುವರೆಂದು ನಾನು ಕೇಳಿದ್ದೆನು. ಅದೃಷ್ಟವಶಾತ್ತು ಔದುಂಬರ ವೃಕ್ಷದ ಕೆಳಗಿರಲು ಶ್ರೀ ದತ್ತರ ಕೃಪಾಶ್ರಯದ ಛಾಯೆಯಲ್ಲಿದ್ದ ಭಾವನೆ ಬಂದಿತು. ನನ್ನ ದತ್ತ ನಾಮಸ್ಮರಣೆಯನ್ನು ತನ್ಮಯದಿಂದ ಕೇಳುತ್ತಾ ಹೋಗುತ್ತಿದ್ದ ಒಬ್ಬ ದಾರಿಹೋಕ ಎದುರಿನ ನೇರಳೆ ಮರದ ನೆರಳಿನಲ್ಲಿ ನಿಂತ. ಹೆದರಿದ ನಾನು, ಎಲೈ, ನೀನ್ಯಾರು? ಮರ್ಯಾದೆಯಿಂದ ಹೊರಡು, ಇಲ್ಲದಿದ್ದರೆ ಇಲ್ಲಿನ ಕಲ್ಲು ಬಂಡೆಯಿಂದ ಹೊಡೆದು ನಿನ್ನನ್ನು ಇಲ್ಲ ಅನ್ನಿಸುತ್ತೇನೆ. ಇದೀಗಲೇ ಒಬ್ಬ ಕಳ್ಳ ಮಾಂತ್ರಿಕನನ್ನು ಹತ್ಯೆ ಮಾಡಿದ್ದೇನೆ ಎಂದೆನು. ಅದಕ್ಕೆ ಆ ನೂತನ ಮನುಷ್ಯ ಕೈ ಮುಗಿದು, ತಾಯಿ, ನಾನು ಅಗಸ ಕುಲಸ್ಥನಾದ ರವಿದಾಸನೆಂಬುವ ಶ್ರೀದತ್ತ ಭಕ್ತ. ಕುರುವಪುರ ನನ್ನ ಸ್ವಗ್ರಾಮ. ಶ್ರೀ ಗುರುದತ್ತರು ಭೂಲೋಕ ಪಾವನಗೊಳಿಸಲು ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿ ಕುರವಪುರದಂದು ಬೆಳಗುತ್ತಿದ್ದಾರೆ. ಎಷ್ಟು ದೂರದಲ್ಲಿರುವ ದತ್ತ ಭಕ್ತರಿಗಾದರೂ ಅವರು ಈ ಭೂಲೋಕದಲ್ಲಿ ಅವತರಿಸಿದ್ದ ಶುಭವಾರ್ತೆಯನ್ನು ಯಾವುದೋ ಒಂದು ಲೀಲೆಯ ಮೂಲಕ ತಿಳಿಸುತ್ತಿದ್ದಾರೆ. ಇದು ನನ್ನ ಅನುಭವಕ್ಕೂ ಬಂದಿದೆ. ನಾನು ಸದ್ಯಕ್ಕೆ ಕುರುವಪುರಕ್ಕೆ ಹೋಗುತ್ತಿದ್ದೇನೆ. ತಮಗೆ ಒಪ್ಪಿಗೆ ಇದ್ದರೆ ನನ್ನ ಜೊತೆ ಬರಬಹುದು. ಕುರುವಪುರ ಹತ್ತಿರದಲ್ಲೇ ಇದೆ. ಇಲ್ಲಿನ ನಮ್ಮ ಬಳಗದ ಮನೆಗೆ ಹೋಗಿ ನಂತರ ಕುರುವಪುರಕ್ಕೆ ಹೋಗುವೆನು ಎಂದು ನುಡಿದನು. ಆಗ ನಾನು, ನಿನ್ನ ಮಾತನ್ನು ನಂಬಲಾರೆ. ನೀನು ಹೇಳುವ ಆ ಶ್ರೀಪಾದ ಶ್ರೀವಲ್ಲಭರು ಯಾರಾಗಿದ್ದರೂ ಸಹ ನನಗೆ ಬೇಕಿಲ್ಲ. ಅವರು ಶ್ರೀ ದತ್ತ ಅವತಾರಿ ಆಗಿದ್ದಲ್ಲಿ ಅವರೇ ಈ ದೀನಳನ್ನು ತಮ್ಮ ಚರಣಗಳತ್ತ ಆಕರ್ಷಿಸಿ ರಕ್ಷಿಸುವರು. ಅವರು ಶ್ರೀ ದತ್ತರೇ ಎಂದು ಸಾಬೀತು ಮಾಡಿಕೊಳ್ಳುವ ಬಾಧ್ಯತೆ ಶ್ರೀಪಾದರ ಮೇಲೆ ಇದೆ.
ನಾನು ಅವರ ನಾಮಸ್ಮರಣೆಯನ್ನು ಸಹ ಮಾಡುವುದಿಲ್ಲ. ಶ್ರೀ ದತ್ತ ನಾಮವೇ ನನ್ನ ಉಸಿರು. ಏನಾಗುವುದು ಮುಂದೆ ನೋಡೋಣ. ನೀನು ತಕ್ಷಣ ಇಲ್ಲಿಂದ ಹೊರಟು ಹೋದರೆ ನಿನ್ನ ಕ್ಷೇಮಕ್ಕೆ ಒಳ್ಳೆಯದು, ಇಲ್ಲವೆಂದರೆ ನನ್ನಿಂದ ನಿನಗೆ ಪ್ರಮಾದ ಎಂದೆನು. ಆತ ಮರು ಮಾತಾಡದೆ ದಿಗಂಬರ ದಿಗಂಬರ ಶ್ರೀಪಾದ ಶ್ರೀವಲ್ಲಭ ದಿಗಂಬರ ಎಂದು ಹಾಡುತ್ತಾ ಹೊರಟು ಹೋದನು. ಅನಂತರ ಒಂದು ಗುಡ್ಡದ ಮೇಲೆ ಪದ್ಮಾಸನ ಸ್ಥಿತಳಾಗಿ ಧ್ಯಾನದಲ್ಲಿದ್ದರೆ, ಈ ದುಷ್ಟರು ಕೊಟ್ಟ ತೊಂದರೆಯಿಂದ ನೀವು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ರಕ್ಷಿಸಿದಿರಿ ಎಂದು ತನ್ನ ವೃತ್ತಾಂತ ವಿವರಿಸಿದಳು. ಆಗ ನಾನು, ತಾಯಿ, ಶ್ರೀಪಾದರ ದಯೆಯಿದ್ದ ಕಾರಣ ನೀನು ರಕ್ಷಿಸಲ್ಪಟ್ಟೆ. ಅವರು ಅಂತರ್ಯಾಮಿಯಾಗಿ ಇರದಂತಹ ದೇಶವೂ ಇಲ್ಲ, ಅವರು ತಿಳಿಯದ ಕಾಲವೂ ಸಹ ಸೃಷ್ಟಿಯಲ್ಲೇ ಇಲ್ಲ. ಕಾರ್ಯಕಾರಣ ಸಂಬಂಧಗಳಿಂದ ಸೃಷ್ಟಿಯಲ್ಲಿ ವಿವಿಧ ಪ್ರದೇಶದಲ್ಲಿ ವಿವಿಧ ಕಾಲಗಳಲ್ಲಿ ವಿವಿಧ ಘಟನೆಗಳು ನಡೆಯುತ್ತಿರುವವು. ಎಲ್ಲ ಕಾರ್ಯಗಳಿಗೂ ಅವರೇ ಮಹಾಕಾರಣ. ತರಾವರಿ ಸ್ಥಿತಿಗಳಲ್ಲಿರುವ ಜೀವಿಗಳಿಗೆ ಅವರವರ ಪರಿಣಾಮ ಕಾರಣ. ವಿವಿಧ ದೇಶಗಳಲ್ಲಿ ತರಾವರಿ ಘಟನೆಗಳು ನಡೆಯುತ್ತಿರುವವು. ಕಾರಣವಿಲ್ಲದ ಕಾರ್ಯ ಸೃಷ್ಟಿ ಎಲ್ಲೂ ಇರುವುದಿಲ್ಲ. ಶ್ರೀಪಾದರು ನಿರ್ಗುಣರೋ ಸದ್ಗುಣರೋ ನಿರಾಕಾರರೋ ಸಾಕಾರರೋ ಅಥವಾ ಇಂತಹ ಸ್ಥಿತಿಗಳಿಗೆ ಮೀರಿದವರೋ ಎಂಬುದು ಸಹ ಯಾರಿಗೂ ಗೊತ್ತಿಲ್ಲ. ಅವರ ಬಗ್ಗೆ ಕೇವಲ ಅವರಿಗೇ ಅರಿವು. ನಾವು ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆ ಮಾಡಿಕೊಳ್ಳುತ್ತಿದ್ದರೆ ಅವರ ಅನುಗ್ರಹ ತಪ್ಪದೆ ಸಿಗುವುದು. ಎಲ್ಲ ಕಷ್ಟ ನಷ್ಟಗಳಿಂದ ವಿಮುಕ್ತಿ ಹೊಂದುತ್ತೇವೆ ಎಂದು ತಿಳಿಸಿದನು. ನಂತರ ಆ ಬ್ರಾಹ್ಮಣ ಸೋದರರ ಜೊತೆ ಮತ್ತು ಸುಶೀಲ ಎಂದು ಕೂಗಲ್ಪಡುವ ಆ ಯುವತಿಯ ಜೊತೆ ಕುರಂಗಡ್ಡೆಯ ಕಡೆಗೆ ಪ್ರಯಾಣ ಬೆಳೆಸಿದನು. ನಾವೆಲ್ಲ ಶ್ರೀ ದತ್ತ ನಾಮಸ್ಮರಣೆ, ಶ್ರೀಪಾದ ಶ್ರೀವಲ್ಲಭ ನಾಮಸ್ಮರಣೆ ಮಾಡುತ್ತಾ ಒಂದು ಭಜನಾ ಮಂಡಳಿಯಂತೆ ಕಾಣುತ್ತಿದ್ದೆವು. ದಾರಿಯಲ್ಲಿ ಶ್ರೀ ನಾಮಾನಂದರೆಂಬುವ ಓರ್ವ ಮಹಾತ್ಮನ ಆಶ್ರಮ ಸೇರಿಕೊಂಡೆವು. ಶ್ರೀದತ್ತನು ಚಂಡಾಲ ವೇಷದಲ್ಲಿ ಬಂದು ನಾಮಾನಂದನನ್ನು ಅನುಗ್ರಹಿಸುವುದು. ಶ್ರೀ ನಾಮಾನಂದರು ತ್ರಿಕಾಲ ಜ್ಞಾನಿಗಳೆಂದು ತಿಳಿದುಕೊಂಡೆವು. ಅವರು ನಮ್ಮನ್ನು ಸಾದರವಾಗಿ ಆಹ್ವಾನಿಸಿದರು. ಹೀಗೆ ಹೇಳತೊಡಗಿದರು. ನನ್ನ ತಂದೆ ಮಾಯಣಾಚಾರ್ಯರು, ನಾನು ಸಾಯನಾಚಾರ್ಯ, ಭರದ್ವಾಜ ಗೋತ್ರ, ಶ್ರೀ ವೈಷ್ಣವರು. ನಾನು ಸನ್ಯಾಸ ದೀಕ್ಷೆ ಪಡೆದ ಮೇಲೆ ನಾಮಾನಂದನಾಗಿ ವ್ಯವಹರಿಸಲ್ಪಡುತ್ತಿದ್ದೇನೆ. ನಾನು ಸಂಪೂರ್ಣ ವೈರಾಗ್ಯದಿಂದ ಉತ್ತರ ಭಾರತದ ಪುಣ್ಯಕ್ಷೇತ್ರಗಳು, ಸಿದ್ಧ ಕ್ಷೇತ್ರಗಳನ್ನು ದರ್ಶಿಸಿ ನನ್ನನ್ನು ಉದ್ಧಾರ ಮಾಡುವ ಗುರುವರ್ಯರ ಅನ್ವೇಷಣೆಯಲ್ಲಿ ಪೀಠಾಪುರವನ್ನು ಸೇರಿದೆನು. ಶ್ರೀ ವೈಷ್ಣವನಾದ ಕಾರಣ ಶಿವಾರಾಧನೆ ಒಪ್ಪಿಗೆಯಿಲ್ಲ. ಮಡಿ ಆಚಾರಗಳು ನಮಗೆ ಅಧಿಕ. ಕುಂತಿ ಮಾಧವ ದರ್ಶನದ ನಂತರ ಹೊರಗೆ ಚಂಡಾಲನೊಬ್ಬನನ್ನು ಕಂಡೆನು. ಅದೇ ದುರ್ಭರ. ಆತ ಮೇಲ್ಪಟ್ಟು, ನಾಮಾನಂದ, ನನಗೆ ಗುರುದಕ್ಷಿಣೆ ಸಮರ್ಪಿಸಿ ಇಲ್ಲಿಂದ ಕದಲು ಎಂದು ಗದರಿದನು. ನಾನು ಗಾಬರಿಗೊಂಡೆನು. ಆ ಊರಿನ ಮಧ್ಯದಲ್ಲಿ ಜನ ಈ ವಿಚಿತ್ರವನ್ನು ವೀಕ್ಷಿಸುತ್ತಿದ್ದರು. ಒಬ್ಬ ಚಂಡಾಲ ಶ್ರೀ ವೈಷ್ಣವ ಬ್ರಾಹ್ಮಣೋತ್ತಮನನ್ನು ಗುರುದಕ್ಷಿಣೆ ಕೊಡು ಎಂದು ಗದರುವುದು ಕಲಿವಿಪರೀತವೇ ಎಂದರು ಜನರು. ಇನ್ನು ಕೆಲವರು, ಇವನ್ಯಾರೋ ಕುಡಿದು ಬಂದು ವೈಷ್ಣವೋತ್ತಮನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾನೆ ಎಂದುಕೊಂಡರು. ಆಗ ನಾನು, ಎಲೈ, ನೀನ್ಯಾರೋ ನನಗೆ ಗೊತ್ತಿಲ್ಲ. ಆದರೂ ನಾನು ವೈಷ್ಣವ ಬ್ರಾಹ್ಮಣ, ನೀನು ಚಂಡಾಲ. ಇನ್ನು ನನ್ನ ಹೆಸರು ನಾಮಾನಂದ ಅಲ್ಲ. ನೀನು ದೌರ್ಜನ್ಯದಿಂದ ಗುರುದಕ್ಷಿಣೆ ಕೇಳುವುದು ಸರಿಯಿಲ್ಲ ಎಂದೆನು. ಅದಕ್ಕೂ ಮೀರಿ ಹೆಚ್ಚಿಗೆ ಮಾತನಾಡದೆ ಹೋದೆನು. ಅವನ ಕಣ್ಣುಗಳು ಉರಿಯುವ ಕೆಂಡದಂತೆ ಕೆಂಪಾಗಿದ್ದವು. ಮುಖಲಕ್ಷಣಗಳು ಎಂಥವರಿಗಾದರೂ ಹೆದರಿಕೆ ಹುಟ್ಟಿಸುವಂತೆ ಇದ್ದವು. ನನ್ನ ಈ ಶಾಂತ ಮಾತುಗಳಿಗೆ ಎಷ್ಟು ಮಾತ್ರವೂ ಸೋಲದೆ, ನೀನು ನನ್ನನ್ನು ಅರಿಯನೆಂದು ಸುಳ್ಳು ಹೇಳುತ್ತಿದ್ದೀಯ. ನನ್ನನ್ನು ಉದ್ಧರಿಸಬಲ್ಲ ಸದ್ಗುರು ಎಲ್ಲಿ ಲಭಿಸುವರೋ ಎಂದು ಎಲ್ಲಾ ಗೋತ್ರದವರನ್ನು ವಿಚಾರಿಸುತ್ತಾ ದೇಶಾದ್ಯಂತ ಹುಚ್ಚು ನಾಯಿಯಂತೆ ಸುತ್ತುತ್ತಿದ್ದೀಯ. ಬ್ರಾಹ್ಮಣ ಕುಲಜಾತನೆಂದು ಅಹಂಕಾರದಿಂದ ಸತ್ಯವನ್ನು ಕಾಣದೆ ಹೋಗಿರುವೆ. ನಾನೇ ನಿನ್ನ ಸದ್ಗುರು. ನಾನು ನಿನಗೆ ನಾಮಾನಂದನೆಂದು ಸನ್ಯಾಸ ನಾಮ ನೀಡುತ್ತಿದ್ದೇನೆ.
ಮರ್ಯಾದೆಯಾಗಿ ನಿನ್ನ ಬಳಿ ಇರುವ ಮೊತ್ತವೆಲ್ಲ ನನಗೆ ಗುರುದಕ್ಷಿಣೆಯಾಗಿ ಈ ಎಲ್ಲರ ಸಮಕ್ಷದಲ್ಲಿ ನೀಡಿ ಸಾಷ್ಟಾಂಗ ನಮಸ್ಕಾರದಿಂದ ನನ್ನನ್ನು ಗುರುವಾಗಿ ಅಂಗೀಕರಿಸಿದೆಯೋ ಸರಿ. ಇಲ್ಲದ್ದಲ್ಲಿ ಈ ಖಡ್ಗದಿಂದ ನಿನ್ನ ಶರೀರ ತುಂಡು ತುಂಡಾಗುವುದು, ನಿನ್ನ ರಕ್ತ ಸವಿಯುವೆನು, ತಲೆಯನ್ನು ಬಾರಿ ಬಾರಿ ಚುಚ್ಚುವೆನು, ಪ್ರಾಣವನ್ನು ತೆಗೆಯದೆ ಶರೀರದ ಎಲ್ಲಾ ಭಾಗಗಳು ನೋವು ಕೊಡಲು ನರಕವನ್ನು ಅನುಭವಿಸುವೆ. ನನ್ನ ಸಂಗಡ ವ್ಯವಹಾರ ಕಠಿಣವಾಗಿರುವುದು. ಹೌದೆಂದರೆ ಹೌದು, ಇಲ್ಲವೆಂದರೆ ಇಲ್ಲ. ಎರಡೇ ಮಾತು. ನೀನೀಗ 3 ಕೋಟಿ ದೇವತೆಗಳನ್ನು ಪ್ರಾರ್ಥಿಸಿದರು ಯಾರು ನನ್ನಿಂದ ನಿನ್ನನ್ನು ಕಾಪಾಡಲಾರರು ಎಂದು ಕಠಿಣವಾಗಿ ಹೇಳಿದನು. ಅಷ್ಟೇ ಅಲ್ಲ, ಅವನು ಕತ್ತಿಯನ್ನು ತೆಗೆದು ನನ್ನನ್ನು ಖಂಡಿಸಲು ಮುಂದೆ ಬಂದನು. ಹಾಗೆ ವಿಧಿಯಿಲ್ಲದ ಸಂದರ್ಭದಲ್ಲಿ ಅವನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ನನ್ನ ಬಳಿ ಇದ್ದ ಮೊತ್ತವನ್ನೆಲ್ಲ ಗುರುದಕ್ಷಿಣೆಯಾಗಿ ಸಮರ್ಪಿಸಿದೆ. ಕ್ಷಣವೇ ಆಶ್ಚರ್ಯಚಕಿತನಾದೆನು. ದೈವ ವರ್ಣನೆ ಹೊಗಳಿಕೆಗಳು ಕಲ್ಪಿತವಾಗಿ ನನ್ನ ಮನಸ್ಸಿಗೆ ಅನಿಸಿದರು. ಆ ಚಂಡಾಲನ ಮುಖ ಮೋಹನ ರೂಪವಾಗಿತ್ತು. ದಿವ್ಯ ಮಂಗಳ ರೂಪವೇ ಕಂಡು ಬಂದಿತು. ಆ ನೇತ್ರಗಳು ಕರುಣಾ ಪ್ರೇಮ ರಸವನ್ನು ಚಿಮ್ಮುತ್ತಿದ್ದವು. ಆ ದಿವ್ಯ ಮಂಗಳ ಮೂರ್ತಿ ನಾನು ಶ್ರೀದತ್ತನು. ಈಗ ಶ್ರೀಪಾದ ಶ್ರೀವಲ್ಲಭನಾಗಿ ಪೀಠಿಕಾಪುರದಲ್ಲಿ ಅವತರಿಸಿರುವೆ. ನೀನು ನನ್ನವ, ನಾನು ನಿನ್ನವ. ನಾನು ನಿನ್ನ ಸ್ವತ್ತು, ನೀನು ನನ್ನ ಸ್ವತ್ತು. ನಮ್ಮಿಬ್ಬರನ್ನು ಸೇರಿಸಿರುವುದೇ ಸತ್ ಚಿತ್ ಆನಂದ. ನೀನಿಂದಿನಿಂದ ನಾಮಾನಂದನಾಗಿ ಧರ್ಮ ಪ್ರಚಾರ ಮಾಡುತ್ತಾ ಚಿರಶಾಂತಿ ಹೊಂದುವೆ. ಕೊನೆಯಲ್ಲಿ ನನ್ನ ಲೋಕಕ್ಕೆ ಬರಬಲ್ಲೆ ಎಂದು ಆಶೀರ್ವದಿಸಿದರು. ಶ್ರೀ ನಾಮಾನಂದರಿಗೆ ಶ್ರೀಪಾದರು ಸ್ವಹಸ್ತಗಳಿಂದ ಊಟ ಕೊಡುವುದು. ಸ್ವಾಮಿ, ಈ ಪ್ರಕಾರ ನಾನು ನಾಮಾನಂದನೆಂಬುವ ಸನ್ಯಾಸಿ ಆದೆನು. ಪೀಠಿಕಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರ ದರ್ಶನ ಮಾಡಲು ಎಣಿಸಿದೆ. ನನಗೆ ಹಸಿವಾಗುತ್ತಿತ್ತು. ಯಾವ ಮನೆಯಲ್ಲೂ ಅನ್ನ ಸಿಗಲಿಲ್ಲ. ಜನರು ನನ್ನ ಬಗ್ಗೆ ವಿಚಿತ್ರವಾಗಿ, ಇವನೊಬ್ಬ ಹುಚ್ಚ, ಚಂಡಾಲನೊಬ್ಬ ಕುಡಿದು ಬಂದು ಇವರಿಂದ ಗುರುದಕ್ಷಿಣೆ ಎಂದು ವಸೂಲು ಮಾಡಿದ್ದಾನೆ. ಬ್ರಾಹ್ಮಣನಾದರೂ ಚಂಡಾಲ ಗುರುವಿದ್ದಲ್ಲಿ ಈತನು ಅಸ್ಪೃಶ್ಯ, ಆದ್ದರಿಂದ ಇವನಿಗೆ ಭಿಕ್ಷೆ ನೀಡುವುದು ಧರ್ಮ ಎಂದು ಹೇಳಿಕೊಳ್ಳತೊಡಗಿದರು. ಈ ಕಾರಣ ಪೀಠಿಕಾಪುರದ ಬ್ರಾಹ್ಮಣ್ಯ ನಾನು ಭಿಕ್ಷೆಗೆ ಅನರ್ಹನೆಂದು ನಿರ್ಧರಿಸಿದರು. ನನ್ನ ಅರಿವಿಲ್ಲದೆ ನಾನು ಶ್ರೀ ಅಪ್ಪಲರಾಜು ಶರ್ಮರ ಮನೆ ಸೇರಿ ಭವತಿ ಭಿಕ್ಷಾಂದೇಹಿ ಎಂದು ಕೂಗಲು ಸಹ ಶಕ್ತಿಯಿಲ್ಲದೆ ನಿಂತೆ. ಇಷ್ಟರಲ್ಲಿ ಶ್ರೀಪಾದರೇ ಬಾಗಿಲು ತೆಗೆದುಕೊಂಡು ಅನ್ನದ ತಟ್ಟೆಯಿಂದ ಎದುರಾದರು. ಅವರ ಮನೆಯ ಜಗುಲಿಯ ಮೇಲೆ ಕೂರಿಸಿಕೊಂಡು ಅವರ ದಿವ್ಯ ಹಸ್ತಗಳಿಂದ ನನಗೆ ಅನ್ನವನ್ನು ತಿನ್ನಿಸಿದರು. ತಮ್ಮ ಅಮೃತ ಹಸ್ತಗಳಿಂದಲೇ ನನ್ನ ಕೈ ಮತ್ತು ಬಾಯಿಯನ್ನು ಶುಭ್ರ ಮಾಡಿದರು. ಅನಂತ ಶಕ್ತಿಯುಳ್ಳ ತಮ್ಮ ಬಲಗೈಯನ್ನು ನನ್ನ ತಲೆಯ ಮೇಲಿಟ್ಟು, ನಿನಗೆ ಎಲ್ಲವೂ ಸಿದ್ಧಪಡಿಸಲಾಗುವುದು, ಯಾವುದೂ ಇಲ್ಲವೆಂದು ಪರದಾಡಬೇಕಿಲ್ಲ. ಬಂಡೆಯ ಕೆಳಗಿರುವ ಕಪ್ಪೆಗೆ ಸಹ ಆಹಾರ ನೀಡಬಲ್ಲ ಪ್ರಭುಗಳು ನಿನ್ನನ್ನು ಪೋಷಿಸಲಾರರ. ನೀನೆಲ್ಲಿದ್ದರೂ ನಾನು ನಿನ್ನ ಹಿಂದೆಯೇ ಇದ್ದು ಕಾಪಾಡುವೆನು. ಕಾಣದೆ ನಿನ್ನ ಜೊತೆಯಲ್ಲೇ ಓಡಾಡುವೆನು. ಕಣ್ಣ ರೆಪ್ಪೆಯಂತೆ ಕಾಪಾಡುವೆನು ಎಂದು ಅವರ ಅಭಯ ನುಡಿಗಳಿಂದ ನನ್ನನ್ನು ಬೀಳ್ಕೊಟ್ಟರು. ಅಂದಿನಿಂದ ನಾನು ಸನ್ಯಾಸಿಯಾಗಿ ನನ್ನ ಇಚ್ಛೆ ಬಂದಂತೆ ತಿರುಗಾಡುತ್ತಿದ್ದೇನೆ. ಕಾಣದ ಅವರ ದಿವ್ಯ ಹಸ್ತ ನನ್ನನ್ನು ಸದಾ ಕಾಪಾಡುತ್ತಿದೆ. 4 ವಿಧವಾದ ಜೀವನ್ಮುಕ್ತರು. ಆಗ ನಾನು, ಸ್ವಾಮಿ, ಶ್ರೀ ದತ್ತರನ್ನು ಆರಾಧಿಸಿದರೆ ಮೋಕ್ಷ ಶೀಘ್ರವಾಗಿ ಲಭಿಸುವುದೆಂದು ಕೇಳಿದ್ದೆ. ಅದಕ್ಕೆ ಏನಾದರೂ ಪ್ರತ್ಯೇಕ ಆರಾಧನೆಯ ಕ್ರಮವಿದೆಯೇ? ಪ್ರತ್ಯೇಕ ಮಂತ್ರ ಪಠಣೆ ಉಂಟಾ? ದಯವಿಟ್ಟು ತಿಳಿಸಿ, ಧನ್ಯಗೊಳಿಸಿ ಎಂದೆನು. ಪ್ರಸನ್ನರಾದ ಶ್ರೀ ನಾಮಾನಂದರು, ಮಕ್ಕಳೇ, ಮೋಹ ನಾಶವೇ ಮೋಕ್ಷ. ಶರೀರ ನಾಶದ ನಂತರವೇ ಮೋಕ್ಷ ಪ್ರಾಪ್ತವಾಗಬೇಕೆಂಬ ನಿಯಮವಿಲ್ಲ. ಜೀವನ ಕಳೆಯುತ್ತಲೇ ಶರೀರಕ್ಕೆ ಸಂಬಂಧಪಟ್ಟ ಪ್ರಾರಬ್ಧವನ್ನು ಶರೀರ ಅನುಭವಿಸುತ್ತಾ ಇರಬಹುದು. ಜೀವನ ಕಳೆಯುತ್ತಲೇ ಶರೀರಕ್ಕೆ ಸಂಬಂಧಪಟ್ಟ ಪ್ರಾರಬ್ಧವನ್ನು ಶರೀರ ಅನುಭವಿಸುತ್ತಾ ಇರಬಹುದು. ಆದರೆ ಜೀವಾತ್ಮ ಮುಕ್ತ ಆಗಿರಲು ಸಾಧ್ಯ.
ಅಂಥವರನ್ನೇ ಜೀವನ್ಮುಕ್ತರೆಂದು ಕರೆಯಬಹುದು. ಅಧಿಕ ಪುಣ್ಯವಿದ್ದು ತನ್ನ ಇಷ್ಟ ದೈವದ ಲೋಕದಲ್ಲಿ ನಿವಾಸಿಸಿದರೆ ಸಾಲೋಕ್ಯ ಮುಕ್ತಿಯಾಗುವುದು. ಅಧಿಕವಾಗಿ ಪುಣ್ಯ ಗಳಿಸಿದರೆ ಇಷ್ಟ ದೈವದ ಸಾಮೀಪ್ಯದಲ್ಲಿ ವಾಸಿಸುವ ಭಾಗ್ಯ ಪ್ರಾಪ್ತಿಯಾಗುವುದು. ಅದು ಸಾಮೀಪ್ಯ ಮುಕ್ತಿ. ಅದಕ್ಕೂ ಮೀರಿ ಪುಣ್ಯರಾಶಿ ಇದ್ದಲ್ಲಿ ತನ್ನ ಇಷ್ಟ ದೈವದ ಸ್ವರೂಪವನ್ನೇ ಹೊಂದುವರು. ಅದುವೇ ಸಾರೂಪ್ಯ ಮುಕ್ತಿ. ಅದಕ್ಕಿಂತ ಹೆಚ್ಚು ಪುಣ್ಯ ಗಳಿಸಿದರೆ ತನ್ನ ಇಷ್ಟ ದೇವತೆಯ ಚೈತನ್ಯದಲ್ಲಿ ಸಾಯುಜ್ಯವನ್ನು ಹೊಂದುವರು. ಒಂದು ಆಧ್ಯಾತ್ಮಿಕ ಸ್ಥಿತಿ ಪಡೆದ ದತ್ತ ಭಕ್ತರು ಇಹಲೋಕದಲ್ಲಿ ಇರುವಾಗಲೇ ಸಾಲೋಕ್ಯ ಮುಕ್ತಿ ಅನುಭವಿಸುವರು. ಆದರೆ ಶರೀರ ಮಾತ್ರ ಪ್ರಾರಬ್ಧ ಅನುಭವಿಸುತ್ತಲೇ ಇರುವುದು. ಅಂಥವರ ಮನಸ್ಸು ಶ್ರೀ ದತ್ತನ ಮೇಲೆ ಮಗ್ನವಾಗಿ ಸೃಷ್ಟಿಯ ಧರ್ಮಗಳನ್ನು ಧರ್ಮ ಸೂಕ್ಷ್ಮಗಳನ್ನು, ಸೃಷ್ಟಿ ತರುವ ಚಿತ್ರ ವಿಚಿತ್ರ ವಿಧಾನಗಳನ್ನು ತನ್ನ ಅಂತರ್ದೃಷ್ಟಿಯಿಂದ ಪರಿಶೀಲಿಸುತ್ತಾ ಆನಂದಿಸುತ್ತಿರುವುದು. ಸ್ವಾರ್ಥವಿಲ್ಲದ ಯೋಗೀಶ್ವರರ ದಿವ್ಯ ಶಕ್ತಿಗಳೆಲ್ಲವೂ ಅವರ ಪ್ರಮೇಯವಿಲ್ಲದೆಯೇ ವಿಶ್ವಕಲ್ಯಾಣಕ್ಕೆ ಉಪಯುಕ್ತವಾಗುವುದು. ಇಹಲೋಕದಲ್ಲಿರುತ್ತಾ ಸಾಮೀಪ್ಯ ಮುಕ್ತಿ ಹೊಂದುವವರು ಇದ್ದಾರೆ. ಅಂಥವರು ಶ್ರೀ ದತ್ತನು ಮಾಡುವ ದಿವ್ಯ ಲೀಲೆಗಳನ್ನು ತಮ್ಮ ಅಂತರ್ದೃಷ್ಟಿಯಿಂದ ಸಾಲೋಕ್ಯ ಭಕ್ತರಿಗಿಂತ ಪರಿಪೂರ್ಣವಾಗಿ ತಿಳಿದುಕೊಳ್ಳುವರು. ಅವರು ಹೊಂದುವ ಆನಂದ ಮತ್ತಷ್ಟು ಅಧಿಕವಾಗಿರುವುದು. ಜೀವ ಶರೀರದಲ್ಲಿರುವಾಗ ಅನೇಕ ಗುಣಗಳಿಂದ, ವಾಸನೆಗಳಿಂದ, ಕೋರಿಕೆಗಳಿಂದ ಕೂಡಿರುವುದು. ಪರಿಣಾಮ ಹೊಂದುತ್ತಿರಲು ಜೀವ ಹಾಯಾಗಿ ಹಗುರವಾಗುತ್ತಿದ್ದ ಹಾಗೆ ತಿಳಿಯುವುದು. ಇದು ಆನಂದವನ್ನು ತರುವುದು. ಸಾಯುಜ್ಯ ಹೊಂದಿದ ಶ್ರೀ ದತ್ತ ಭಕ್ತರಿಂದ ಶ್ರೀ ದತ್ತ ದಿವ್ಯ ಲೀಲೆಗಳು ಯಥೇಚ್ಛವಾಗಿ ಕಾಣುತ್ತಿರುವವು. ಶ್ರೀ ದತ್ತರಿಗೆ ಸಂಕಲ್ಪವಿರುವುದು. ಶ್ರೀ ದತ್ತನಲ್ಲಿ ಸಾಯುಜ್ಯ ಹೊಂದಿದ ಯೋಗಿ ಪುಂಗವರಿಗೆ ಸಂಕಲ್ಪವೆನ್ನುವುದೇ ಇರುವುದಿಲ್ಲ. ಆದರೆ ಅವರ ದರ್ಶನ, ಸ್ಪರ್ಶನ, ಸಂಭಾಷಣ, ಅನುಗ್ರಹ ಲಭಿಸುವ ಪುಣ್ಯವಂತರಿಗೆ ಶ್ರೀ ದತ್ತರಿಂದ ಆ ಮಹಾಯೋಗಿಗಳ ಮೂಲಕ ಸದಾ ರಕ್ಷಣೆ ಲಭಿಸುತ್ತಿರುವುದು. ಇಹಲೋಕದ ಮಹದೈಶ್ವರ್ಯವಾಗಲಿ, ಪರಲೋಕ ಸಂಬಂಧಿತ ಮಹದೈಶ್ವರ್ಯವಾಗಲಿ ಒಬ್ಬ ಶ್ರೀಪಾದ ಶ್ರೀವಲ್ಲಭರು ಮಾತ್ರವೇ ಕೊಡಬಲ್ಲರು. ಮಾನವರು ಅನೇಕ ದೇವತಾ ಸ್ವರೂಪಗಳನ್ನು ಆರಾಧಿಸುವರು. ಆಯಾ ದೇವತೆಗಳಿಗೆಲ್ಲ ಶ್ರೀಪಾದರ ದಿವ್ಯಾಂಶಗಳೇ ಆಯಾ ದೇವತೆಗಳ ಮೂಲಕ ಶ್ರೀಪಾದರೇ ಭಕ್ತರನ್ನು ಅನುಗ್ರಹಿಸುವರು ಎಂದು ತಿಳಿಸಿದರು. ಶ್ರೀ ದತ್ತಾರಾಧನೆಯ ವಿಶಿಷ್ಟತೆ. ಆಗ ನಾನು, ಸ್ವಾಮಿ, ಹಾಗಾದರೆ ನೀವು ಅನೇಕ ರೂಪಗಳಲ್ಲಿರುವ ದೇವತೆಗಳನ್ನು ಆರಾಧಿಸಬೇಕೇ? ಇಲ್ಲ ಶ್ರೀಪಾದರನ್ನೇ ಆರಾಧಿಸಬೇಕೆ? ದೇವತೆಗಳೆಲ್ಲ ಶ್ರೀಪಾದರಿಂದ ಬೇರೆ ಎನ್ನುತ್ತಿದ್ದೀರಿ. ನನಗೆ ಈ ವಿಷಯ ಸ್ವಲ್ಪ ತಿಳಿಯುವ ಹಾಗೆ ವಿವರಿಸಿ ಎಂದು ಅವರನ್ನು ಬೇಡಿದೆನು. ಅದಕ್ಕೆ ಶ್ರೀ ನಾಮಾನಂದರು ಪ್ರಸನ್ನರಾಗಿ, ಒಂದು ಹೆಣ್ಣಿಗೆ ಮದುವೆ ಆಯಿತು. ಅತ್ತೆ ಮನೆ ತಲುಪಿದಳು. ಒಮ್ಮೆ ಆಕೆಯ ಅಣ್ಣ ನೋಡಲು ಹೋದರು. ತಂಗಿಯ ಅತ್ತೆ ಆತನೊಡನೆ, ಸ್ವಾಮಿ, ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಎಷ್ಟೋ ವಿಧವಾದ ಕಳ್ಳತನಗಳನ್ನು ಮಾಡುತ್ತಿದ್ದಾಳೆ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಕಳ್ಳತನದಲ್ಲಿ ಹೆಚ್ಚಾಗಿ ಸೇವಿಸುತ್ತಿದ್ದಾಳೆ. ಒಂದಾವರೆ ಪರವಾಗಿಲ್ಲ, ತರಾವರಿ ಕಳ್ಳತನಗಳು ಎಂದು ಅತ್ತುಕೊಂಡರು. ಆಗ ಆ ಅಣ್ಣ ತಂಗಿಯೊಡನೆ, ಇಂದಿನಿಂದ ನಿನ್ನ ಈ ತರಹದ ಕಳ್ಳತನ ಬುದ್ಧಿ ಬಿಟ್ಟು ಬಿಡು. ನೀನು ಸೇವಿಸುತ್ತಿರುವ ಹಾಲು, ಮಜ್ಜಿಗೆ, ಮೊಸರು, ತುಪ್ಪಗಳ ಸತ್ವವೆಲ್ಲ ಒಂದು ಹಾಲಿನಲ್ಲೇ ಇರುತ್ತದೆ. ಏಕಿ ತರಾವರಿ ಕಳ್ಳತನ? ಒಂದು ಹಾಲನ್ನು ಅದೆಷ್ಟು ಬೇಕೋ ತೆಗೆದುಕೋ. ನಿಮ್ಮತ್ತೆಯಿಂದ ಮಾತು ಬರುವುದಿಲ್ಲ. ಅವರೇ ಹೇಳಿದರು, ಒಂದಾದರೆ ಪರವಾಗಿಲ್ಲವಂತೆ. ಹಾಗೆಯೇ ಒಂದು ಶ್ರೀ ದತ್ತರನ್ನು ಆರಾಧಿಸಿದರೆ ಎಲ್ಲವೂ ಸಿಗುವುದು. ಜನ ಭಿನ್ನ ಭಿನ್ನ ರುಚಿ ಉಳ್ಳವರಾದ್ದರಿಂದ ಭಿನ್ನ ಭಿನ್ನ ದೇವತೆಗಳನ್ನು ಪೂಜಿಸುತ್ತಿದ್ದಾರೆ. ಶಿವಾರಾಧನೆ ಮಾಡಿದರೆ ಶ್ರೀ ವಿಷ್ಣು ಬರಲಾರ, ನಿಜ. ಹಾಗೆಯೇ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿದರೆ ಶ್ರೀ ಶಿವ ಮಹೇಶ ಒಲಿಯಲಾರನು. ಆದರೆ ಅನುಗ್ರಹ ಒಂದೇ ವಿಧವಾಗಿರುವುದು. ಭಕ್ತ ರಕ್ಷಣೆ ಸಹ ಒಂದೇ ವಿಧವಾಗಿರುವುದು. ಸಗುಣ ಸಾಕಾರ ಭಕ್ತಿಯಿಂದ ಮಾಡುವ ಕರ್ಮಗಳಿಗೆ ಫಲಿತ ಆಯಾ ಕರ್ಮಗಳಿಗೆ ಅನುಗುಣವಾಗಿ ತಾನೇ ಇರಬೇಕು.
ಅನೇಕ ಜನ್ಮಗಳಲ್ಲಿ ಹೊಂದಿದ ಪಾಪ ಪುಣ್ಯರಾಶಿ ಕ್ಷೀಣಿಸುವಾಗ ಪುಣ್ಯ ಫಲ ಅತ್ಯಧಿಕವಾಗಿ ಸೇರುತ್ತಿರಲು ಶ್ರೀ ದತ್ತ ಭಕ್ತಿ ಹುಟ್ಟುವುದು. ಆದ್ದರಿಂದ ದತ್ತ ಭಕ್ತರಿಗೆ ಅಸಾಧ್ಯವೆಂಬುದೇ ಇಲ್ಲ. ಬ್ರಹ್ಮನು ಹಣೆಯಲ್ಲಿ ಬರೆದದ್ದನ್ನು ಬದಲಾಗಿಸುವ ಶಕ್ತಿ ಯಾವ ದೇವತೆಗೂ ಇಲ್ಲ. ಆದರೆ ಭಕ್ತನ ಆವೇದನೆಗೆ ಸ್ಪಂದಿಸಿ ಶ್ರೀ ದತ್ತನು ಅಂತಹ ಭಕ್ತನ ಹಣೆ ಬರಹವನ್ನು ಬದಲಾಗಿಸಲು ಶ್ರೀ ಬ್ರಹ್ಮದೇವರನ್ನೂ ಸಹ ಆದೇಶಿಸಬಹುದು. ಜೀವಿಗಳ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಸ್ಥಿತಿಗಳೆಲ್ಲವೂ ಅಂತಹ ಸ್ಥಿತಿಗಳಲ್ಲಿರಲು ಕಾರಣ ಶ್ರೀ ಮಹಾವಿಷ್ಣು. ಪರಿಪಕ್ವತೆ ಹೊಂದದೆ ಒಂದು ಬಾರಿ ಪ್ರಚಂಡವಾದ ಯೋಗಶಕ್ತಿ ಜೀವಿಯಲ್ಲಿ ಪ್ರಕಟಿತವಾದರೆ ಶರೀರವಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ ಆ ಶಕ್ತಿಯನ್ನು ತಡೆಯಲಾರದೆ ಅಗ್ನಿಜ್ವಾಲದಲ್ಲಿ ಸಜೀವವಾಗಿ ದಹನ ಹೊಂದುತ್ತಿರುವ ಹಾಗೆ ಭಾವಿಸುವುದು. ಆದ್ದರಿಂದ ಆ ಜೀವಯಾತ್ರೆಯನ್ನು ಸಕ್ರಮವಾಗಿ ಮಾಡಲು ಶ್ರೀ ವಿಷ್ಣು ಸಹಾಯ ಪಟ್ಟು ಅವನ ಕರ್ಮಾನುಸಾರವಾಗಿ ತಕ್ಕ ಸ್ಥಿತಿಗಳಲ್ಲಿ ಇಡುವನು. ಶ್ರೀಕೃಷ್ಣರು ಶ್ರೀ ದತ್ತರಿಂದ ಅಭಿನ್ನತ್ವದಲ್ಲಿ ಇರುವವರು. ಗೋವರ್ಧನ ಗಿರಿಯನ್ನು ಉದ್ಧರಿಸಿದರು. ಇದು ಸಾಮಾನ್ಯರಿಗೆ ತಿಳಿದ ವಿಷಯ. ಆದರೆ ಗೋಪಿಕೆಯರೆಲ್ಲರೂ ಹಿಂದಿನ ಜನ್ಮದಲ್ಲಿ ದೊಡ್ಡ ಋಷಿಗಳು, ಯೋಗ ಗ್ರಂಥರೆ, ಗುಡ್ಡ ಪರ್ವತಗಳು. ಆ ಗ್ರಂಥಿಗಳು ವಿಭೇದವಾಗಿ ಪ್ರಚಂಡವಾದ ಯೋಗಶಕ್ತಿ ತಾಂಡವವಾಡುವಾಗ ಜೀವಾತ್ಮ ಅತ್ಯಂತ ಹಗುರತೆಯನ್ನು ಅನುಭವಿಸುವುದು. ಆ ಸೂಕ್ಷ್ಮ ಸ್ಥಿತಿಯಿಂದ ಮಹತ್ತರವಾದ ಯೋಗಾನಂದ ಆಗುವುದು. ಅಂತಹ ಸೂಕ್ಷ್ಮ ಸ್ಥಿತಿಯನ್ನು ಹೊಂದಲು ಅನೇಕ ಸಾವಿರ ಜನ್ಮಗಳು ತಾಳಬೇಕಾಗುತ್ತದೆ. ಶ್ರೀಕೃಷ್ಣನು ತನ್ನ ಆಶ್ರಿತರ ಭಾರವೆಲ್ಲವನ್ನು ತಾನೇ ಹೊತ್ತು ಅವರ ಗ್ರಂಥಿ ವಿಭೇದನವನ್ನು ಮಾಡಿ ಅವರನ್ನು ಜೀವನ್ಮುಕ್ತರಾಗಿ ಮಾಡಿದನು. ಇದು ಆಧ್ಯಾತ್ಮಿಕ ರಹಸ್ಯ. ಭೌತಿಕ ದೃಷ್ಟಿಯಿಂದ ನೋಡುವವರಿಗೆ ಗೋವರ್ಧನ ಗಿರಿಯ ನೆತ್ತಿ ತನ್ನವರನ್ನು ರಕ್ಷಿಸಿದ್ದು ಮಾತ್ರ ಅರ್ಥವಾಗುವುದು. ಆದ್ದರಿಂದ ತನ್ನ ಭಕ್ತರ ವಿವಿಧ ಸ್ಥಿತಿಗಳನ್ನು ಬದಲಾಯಿಸಬೇಕೆಂದು ಶ್ರೀ ದತ್ತರು ಭಾವಿಸಿದರೆ ಮಾಮೂಲಾಗಿ ನಡೆಯಬೇಕಾಗಿದ್ದ ಪರಿಣಾಮ ಕ್ರಮವನ್ನು ಬೇಗನೆ ಮುಂಚಿತವಾಗಿ ಮುಗಿಸುವಂತೆ ಶ್ರೀ ಮಹಾವಿಷ್ಣುವನ್ನೇ ಆದೇಶಿಸಬಹುದು. ಈ ಪ್ರಕ್ರಿಯೆಯಲ್ಲಿ ತನ್ನ ಭಕ್ತನಿಗೆ ಅನುಭವಕ್ಕೆ ಬರಬೇಕಾಗಿದ್ದ ಬಾಧೆಗಳನ್ನೆಲ್ಲ ಆ ಭಕ್ತನಿಂದಲೇ ಅಜ್ಞಾತ ಸ್ಥಿತಿಯಲ್ಲಿ ಅನುಭವಿಸುವಂತೆ ನೋಡಿಕೊಳ್ಳುವನು. ಹಾಗಿಲ್ಲದಿದ್ದರೆ ಆ ಬಾಧ್ಯತಾ ಭಾರವನ್ನೆಲ್ಲ ಶ್ರೀದತ್ತರು ತಮ್ಮ ಭುಜಗಳ ಮೇಲೆಯೇ ವಹಿಸಿಕೊಳ್ಳುವರು. ಅವರು ಅಷ್ಟು ಕರುಣಾಮೂರ್ತಿ. ಶ್ರೀಪಾದ ಶ್ರೀವಲ್ಲಭರ ಅವತಾರದ ಮುಖ್ಯ ಗುರಿ ತಮ್ಮೊಂದಿಗೆ ಸಾಯುಜ್ಯ ಸ್ಥಿತಿಯನ್ನು ಅನುಭವಿಸತಕ್ಕ ಯೋಗ್ಯರನ್ನು 1,25,000 ಜನರನ್ನು ತಯಾರು ಮಾಡುವುದು. ಎಲ್ಲ ಕರ್ಮ ಬಂಧಗಳ ಸ್ಪಂದನೆಗಳನ್ನು ಲಯ ಮಾಡುವ ಸಂಕಲ್ಪವಿದ್ದಲ್ಲಿ ಶ್ರೀ ದತ್ತರಲ್ಲಿನ ರುದ್ರಾಂಶ ವಿಜೃಂಭಿಸಿ ಕೋಟಿಗಟ್ಟಲೆ ಜನ್ಮಗಳ ಹಿಂದಿನದಾದರೂ ಸರಿ, ಇಲ್ಲ ಮುಂಬರುವ ಜನ್ಮಗಳಿಗೆ ಸಂಬಂಧಪಟ್ಟಂತಹ ಕರ್ಮ ಬಂಧನಗಳಾದರೂ ಸರಿ ಧ್ವಂಸ ಮಾಡಿ ಆ ಜೀವಕ್ಕೆ ಮೋಕ್ಷ ಕರುಣಿಸುವುದು. ಶ್ರೀಗಳಲ್ಲಿನ ಬ್ರಹ್ಮಾಂಶವಾಗಲಿ, ವಿಷ್ಣುವಾಂಶವಾಗಲಿ ಅಥವಾ ರುದ್ರಾಂಶವಾಗಲಿ ಹೊರಬಂದು ತನ್ನ ಭಕ್ತನನ್ನು ಸಂರಕ್ಷಿಸುವುದು. ಇದೆಲ್ಲ ಅವರ ಇಚ್ಛಾನುಸಾರವೇ ಆದೀತು. ಅಂತಹ ಅವರ ಸಂಕಲ್ಪ ಸಿದ್ಧಿಸಲು ನಾವು ಭಕ್ತಿ ಮಾರ್ಗ ಪಾಲಿಸಬೇಕು. ಒಮ್ಮೆ ಪೀಠಿಕಾಪುರದ ಶ್ರೀಪಾದರ ಆಶ್ರಿತನೊಬ್ಬನು ಕುದುರೆ ಏರಲು ಹೋದಾಗ ಅದು ಅವನನ್ನು ಬೀಳಿಸಿ ತುಳಿದು ಗಾಯಗೊಳಿಸಿತು. ರಕ್ತಭರಿತನಾದ ಆ ಭಕ್ತನ ಕಡೆಗೆ ಶ್ರೀಪಾದರು ತಮ್ಮ ಅಭಯ ಹಸ್ತ ತೋರಿಸಿದ ಕ್ಷಣದಲ್ಲೇ ಆ ಭಕ್ತನ ಗಾಯಗಳೆಲ್ಲವೂ ಮಾಯವಾದವು. ಶ್ರೀಪಾದರ ಮೇಲೆ ಎಳ್ಳಷ್ಟೂ ನಂಬಿಕೆ ಇಲ್ಲದ ಮತ್ತೊಬ್ಬನಿಗೆ ಅದೇ ದಿನ 100 ವರಹಗಳಿದ್ದ ಪಾತ್ರೆಯೊಂದು ಲಭಿಸಿತು. ಶ್ರೀ ವೆಂಕಟಪ್ಪಯ್ಯ ಶ್ರೇಷ್ಠಿ ಈ ವಿಷಯ ವಿವರಣೆ ಕೇಳಲು, ನನ್ನ ಭಕ್ತನಾದ ಇವನು ಕುದುರೆ ಗಾಯಗಳಿಗೆ ಸಾಯಬೇಕಾದ ದಿನ ಅದು. ಅವನನ್ನು ರಕ್ಷಿಸಿ ಆಯಸ್ಸನ್ನು 20 ವರುಷ ಬೆಳೆಸಿದ್ದೇನೆ. ಮತ್ತೊಬ್ಬನು ಮಹದೈಶ್ವರ್ಯ ಒಂದು ಅವನಿಗೆ ಸಿಗಬೇಕಾಗಿತ್ತು. ಆದರೆ ಅವನು ಭಕ್ತರನ್ನು ಅವಹೇಳನೆ ಮಾಡುತ್ತಿದ್ದ ಕಾರಣ ಅವನಿಗೆ ಕೇವಲ 100 ವರಹಗಳು ಲಭಿಸುವಂತೆ ಮಾಡಿದ್ದೇನೆ. ನನ್ನ ಮೇಲೆ ಪೂರ್ತಿ ಭಕ್ತಿಯಿಂದ ನಂಬಿದವರಿಗೆ
ನಾನೇ ದಾಸನಾಗುವೆನು. ನನ್ನನ್ನು ಅವನ ಹೃದಯದಲ್ಲಿ ಬಂಧಿಸಿಕೊಂಡವನೇ ನನ್ನ ನಿಜವಾದ ಒಡೆಯ. ತ್ರಿಲೋಕಾಧೀಶ್ವರ ಪರಮೇಶ್ವರ ಸಹ ಅಂತಹ ಭಕ್ತನ ದಾಸನಾಗಿರುವನು ಎಂಬುವ ಒಳ್ಳೆಯ ಸುದ್ದಿ ಮತ್ತು ಸಂದೇಶಗಳನ್ನು ಶ್ರೀಪಾದರು ತಿಳಿಸಿದರು. ಶ್ರೀನಾಮಾನಂದರು ಈ ರೀತಿ ವಿವರಿಸಲು ನಾವೆಲ್ಲ ಆನಂದ ಪರವಶರಾದೆವು. ಬ್ರಾಹ್ಮಣ ಸೋದರರು ತಾವು ಮಾಡಿದ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತ ಮಾರ್ಗ ತಿಳಿಸಲು ಶ್ರೀನಾಮಾನಂದರನ್ನು ಬೇಡಿದರು. ಆಗ ಅವರು ತಾವೆಲ್ಲ ಒಪ್ಪತ್ತು ಊಟ ಮಾಡುತ್ತಾ ಮಂಡಲ ಕಾಲ ದೀಕ್ಷೆ ಪಾಲಿಸುವುದು, ಜಾಸ್ತಿ ಕಷ್ಟಪಟ್ಟು ಧನಾರ್ಜನೆ ಮಾಡಿಕೊಳ್ಳಿ, ಅಂತಹ ಅರ್ಜನೆಯಲ್ಲಿ ಉಳಿಸಿ ಸದ್ಬ್ರಾಹ್ಮಣರಿಗೆ ಊಟೋಪಚಾರ ಮಾಡಿ, ಆಗ ಪಾಪ ನಶಿಸುವುದು. ಪಾಪ ನಶಿಸಿದ ಫಲಿತವಾಗಿ ಶ್ರೀಪಾದರ ದರ್ಶನ ಸಾಕ್ಷಾತ್ತಾಗಿ ಅಥವಾ ಸ್ವಪ್ನದಲ್ಲಿ ಆಗಲಿ ಆಗುವುದು. ಮಂಡಲ ದೀಕ್ಷಾ ನಂತರ ತಾವು ಸದಾಚಾರರಾಗಿರಬೇಕು. ಹಿಂದಿನ ಕೆಟ್ಟ ನಡತೆಗಳು ತಿಳಿಯದೆ ನಿಮ್ಮಲ್ಲಿ ತಲೆ ಎತ್ತಿದರೂ ಶ್ರೀಪಾದರು ಕೋಪಗೊಂಡು ದ್ವಿಗುಣ ಶಿಕ್ಷೆಗೆ ಗುರಿಪಡಿಸುವರು ಎಂದರು. ಶ್ರೀ ಅನಘಾ ಸಮೇತ ಶ್ರೀ ದತ್ತಾತ್ರೇಯ ಆರಾಧನೆಯ ಪವಿತ್ರತೆ. ಸುಶೀಲೆ ಎಂಬುವ ಆ ಬ್ರಾಹ್ಮಣ ಮಹಿಳೆ ತನಗೆ ಸಂಕಟಹರಣವಾಗುವ ಉಪಾಯ ತಿಳಿಸುವಂತೆ ಶ್ರೀನಾಮಾನಂದರನ್ನು ಬೇಡಿದಳು. ಪ್ರಸನ್ನ ಚಿತ್ತರಾದ ಶ್ರೀನಾಮಾನಂದರು, ಆತ್ಮ ನಿರಂತರಾಯವಾದದ್ದು. ಮನಸ್ಸು ಕ್ಷಣ ಕ್ಷಣಕ್ಕೂ ಅನೇಕ ಕೋಟಿ ಬಾರಿ ಸತ್ತು ಹುಟ್ಟುತ್ತದೆ. ಪತಿ ಪತ್ನಿಯರು ಸೇರುವ ಸಮಯದಲ್ಲಿ ಇಬ್ಬರಲ್ಲಿ ಒಬ್ಬರು ಇಲ್ಲ, ಇಬ್ಬರು ಮಾನಸಿಕ ಚೈತನ್ಯ ಜೀವ ನಿರ್ಜೀವ ಸ್ಥಿತಿಗಳ ಮಧ್ಯೆ ಸಿಕ್ಕಂತ ಅನುಭವ ಹೊಂದಿದರೆ ಹುಟ್ಟುವ ಮಗು ನಪುಂಸಕನೇ. ಹಸಿರು ಸಂಸಾರ ಹಾಳು ಮಾಡುವ ಮಹಾದೋಷದಿಂದ ಮಾನವ ನಪುಂಸಕನಾಗುವನು. ಅದು ನರಕದಂತೆಯೇ ಸರಿ. ಅನ್ಯೋನ್ಯ ದಂಪತಿಗಳನ್ನು ಬೇರು ಮಾಡುವುದರಿಂದ, ಗೈಯಾಳಿತನದಿಂದ ಸೊಸೆಯಂದಿರನ್ನು ಬಾಧಿಸುವುದರಿಂದ, ನಿರ್ದಾಕ್ಷಿಣ್ಯವಾಗಿ ಶಿಶು ಹತ್ಯೆ, ಸ್ತ್ರೀ ಹತ್ಯೆ ಮಾಡುವುದರಿಂದ ಮತ್ತು ಅಸಹಾಯ ಸ್ಥಿತಿಯಲ್ಲಿರುವ ಅನಾಥೆಯರನ್ನು ಬಾಧಿಸುವುದರಿಂದ ನಪುಂಸಕನಾಗಿಯೋ ಅಥವಾ ಅಂತಹ ನಪುಂಸಕನಿಗೆ ಪತ್ನಿಯಾಗಿಯೋ ನಡೆಯುವುದು. ಒಬ್ಬನು ಒಂದು ಸ್ತ್ರೀಯಿಂದ 10 ಸಂತಾನ ಪಡೆಯಲು ಹಕ್ಕಿದೆ. ಅದರ ಮೇಲೆ ಧರ್ಮ ವಿರುದ್ಧ. 10 ಹೆರಿಗೆಗಳ ನಂತರ ಆಕೆ ತಾಯಿಯಂತೆಯೇ ಸರಿ. ತಾಯಿ, ನಿನ್ನ ಪತಿಯ ನಪುಂಸಕತ್ವ ಹೋಗಿ ಪುರುಷತ್ವ ಸಿದ್ಧಿಸಲು ಮತ್ತು ನಿಮ್ಮ ದಾಂಪತ್ಯ ಸುಖಪ್ರದವಾಗಲು ಅನಘಾ ವ್ರತ ಮಾಡಿ ಅನಘಾದೇವಿ ಸಮೇತ ಶ್ರೀ ದತ್ತಾತ್ರೇಯರನ್ನು ಸಂತೋಷಗೊಳಿಸಿ ಪದೇ ಶ್ರೀ ದತ್ತನು ನಿನ್ನನ್ನು ಅನುಗ್ರಹಿಸುವನು. ಶ್ರೀಪಾದ ಶ್ರೀವಲ್ಲಭರನ್ನು ಭಜಿಸುವವರಿಗೆ ಇಹ ಪರಲೋಕ ಸುಖ ಅನಂತವಾಗಿ ಲಭಿಸುವುದು. ಶ್ರೀ ಬಾಪನಾರ್ಯರು ತಮ್ಮ ಮೊಮ್ಮಗನನ್ನು ಸಾಕ್ಷಾತ್ ಶ್ರೀ ದತ್ತಾತ್ರೇಯರಾಗಿಯೇ ದರ್ಶಿಸಿ ಸಿದ್ಧಮಂಗಳ ಸ್ತೋತ್ರವನ್ನು ಪಠಿಸಿದರು. ದತ್ತ ದರ್ಶನ ಭಾವನೆಯಿಂದ ನುಡಿದ ಅಕ್ಷರಗಳು ಬಲು ಶಕ್ತಿ ಉಳ್ಳವು. ಪ್ರತಿ ಅಕ್ಷರದಲ್ಲೂ ಯುಗ ಯುಗಾಂತರದವರೆಗಿನ ಚೈತನ್ಯವಿರುವುದು. ಅದರಲ್ಲಿ ವ್ಯಾಕರಣ ದೋಷ ಹುಡುಕಬಾರದು. ಶ್ರೀ ಸಿದ್ಧಮಂಗಳ ಸ್ತೋತ್ರ ಪಠಿಸಲು ಯಾವ ವಿಧಿ ನಿಷೇಧವೂ ಇಲ್ಲ. ನಾನೀ ಸ್ತೋತ್ರವನ್ನು ಶ್ರೀ ಬಾಪನಾರ್ಯರ ಬಾಯಿಂದ ಕೇಳಿದ ಭಾಗ್ಯವಂತನು. ಅದು ನನ್ನ ಮನಸ್ಸಲ್ಲೇ ಇದೆ. ನೀವು ಕೇಳಿ. ಶ್ರೀಮದನಂತ ಶ್ರೀ ವಿಭೂಷಿತ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದಖಂಡ ಶ್ರೀ ವಿಜಯೀ ಭವ. ಶ್ರೀ ವಿದ್ಯಾಧರಿ ರಾಧ ಸುರೇಖಾ ಶ್ರೀ ರಾಖೀಧರ ಶ್ರೀಪಾದ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದಖಂಡ ಶ್ರೀ ವಿಜಯೀ ಭವ. ಮಾತಾ ಸುಮತಿ ವಾತ್ಸಲ್ಯಾಮೃತ ಪರಿಪೋಷಿತ ಜಯ ಶ್ರೀಪಾದ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದಖಂಡ ಶ್ರೀ ವಿಜಯೀ ಭವ. ಸತ್ಯ ಋಷೀಶ್ವರ ದುಹಿತಾನಂದನ ಬಾಪನಾರ್ಯನುತ ಶ್ರೀಚರಣ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದಖಂಡ ಶ್ರೀ ವಿಜಯೀ ಭವ. ಸವಿತೃಕಾಠಕ ಚಯನ ಪುಣ್ಯಫಲ ಭರದ್ವಾಜ ಋಷಿಗೋತ್ರ ಸಂಭವ,
ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. दो चौपाति देव लक्ष्मी घन संख्या बोधित श्री चरण. जय विजयी भव दिग्विजयी भव श्रीमदखंड श्री विजयी भव. पुण्य रूपिणी राजमांबासुत गर्भ पुण्य फल संजाता. जय विजयी भव दिग्विजयी भव श्रीमदखंड श्री विजयी भव. सुमती नंदन नरहरि नंदन तत्देव प्रभु श्रीपाद. जय विजयी भव दिग्विजयी भव श्रीमदखंड श्री विजयी भव. पीठिकापुर नित्य विहार मधुमति दत्ता मंगल रूपा. जय विजयी भव दिग्विजयी भव ಶ್ರೀಮದಖಂಡ ಶ್ರೀ ವಿಜಯೀ ಭವ. ಮಕ್ಕಳ, ಪರಮ ಪವಿತ್ರವಾದ ಈ ಸಿದ್ಧಮಂಗಳ ಸ್ತೋತ್ರವನ್ನು ಪಠಿಸಿದರೆ ಅನಘಾಷ್ಟಮಿ ವ್ರತ ಮಾಡಿ ಸಹಸ್ರ ಸದ್ಬ್ರಾಹ್ಮಣರಿಗೆ ಭೋಜನವಿಟ್ಟ ಫಲ ಲಭಿಸುವುದು. ಮಂಡಲ ದೀಕ್ಷೆ ವಹಿಸಿ ಒಪ್ಪತ್ತು ಊಟ ಮಾಡಿ ಕಷ್ಟಪಟ್ಟು ದುಡಿದ ಹಣದಿಂದ 1000 ಬ್ರಾಹ್ಮಣರಿಗೆ ಭೋಜನವಿತ್ತ ಫಲ ಸಿಗುವುದು. ಈ ಸ್ತೋತ್ರವು ಯೋಗ್ಯರಿಂದ ಪಠಿಸಲ್ಪಡುವುದು. ಇದನ್ನು ಪಠಿಸುವುದರಿಂದ ಸಿದ್ಧಪುರುಷರ ದರ್ಶನ ಸ್ಪರ್ಶನ ಲಭಿಸುವುದು. ಮನೋ ಕೋರಿಕೆಗಳು ನೆರವೇರುವವು. ಮನಸ ವಾಚ ಕಾಯ ಶ್ರೀ ದತ್ತಾರಾಧನೆಯನ್ನು ಮಾಡುವ ಭಕ್ತರು ಈ ಸ್ತೋತ್ರ ಪಠನೆಯಿಂದ ಶ್ರೀಪಾದರ ಕೃಪೆಗೆ ಪಾತ್ರರಾಗುವರು. ಈ ಸ್ತೋತ್ರ ಪಠಿಸಿದ ಸ್ಥಳದಲ್ಲಿ ಸೂಕ್ಷ್ಮವಾಯು ಮಂಡಲದ ಸಿದ್ಧರು ಗೋಚರವಾಗಿ ಉಪಸ್ಥಿತರಾಗಿರುವರು ಎಂದು ಅಮೃತಮಯ ನುಡಿಗಳನ್ನು ಆ ಸುಶೀಲೆ ಎಂಬುವ ಬ್ರಾಹ್ಮಣ ಸ್ತ್ರೀಗೆ ವಿವರಿಸಿದರು. ಶ್ರೀಪಾದರ ಅನುಗ್ರಹದಿಂದ ನಪುಂಸಕತ್ವ ತೊಲಗುವುದು. ಶ್ರೀ ನಾಮಾನಂದರ ಬಾಯಿಯಿಂದ ಈ ಅಮೃತಮಯ ನುಡಿಗಳು ಕೇಳಿದ ಕೂಡಲೇ ನನಗೊಂದು ಯೋಚನೆ ಹೊಳೆಯಿತು. ಆಗ ನಾನು, ಮಹಾಪುರುಷರೇ, ಈ ದಿವ್ಯ ಸ್ತೋತ್ರ ಪಾರಾಯಣದಿಂದ ಶ್ರೀಪಾದರ ದಿವ್ಯ ಲೀಲಾ ವಿಲಾಸ ಕಥೆಗಳನ್ನು ಈ ಪವಿತ್ರ ಆಶ್ರಮದಲ್ಲಿ ಕೇಳುತ್ತಾ ರಾತ್ರಿ ಇಲ್ಲೇ ಕಳೆಯಬೇಕೆಂಬ ಆಸೆ ಹುಟ್ಟಿದೆ. ಕರುಣಾ ಸಮುದ್ರರಾದ ತಾವು ಅನುಮತಿಸಬೇಕು ಎಂದು ಬೇಡಿದೆನು. ನನ್ನೊಟ್ಟಿಗೆ ಇದ್ದ ಸುಶೀಲ ಬ್ರಾಹ್ಮಣ ಸಹೋದರರು ಅದೇ ಬಯಸಿದರು. ಪ್ರಸನ್ನ ಹೃದಯರಾದ ಶ್ರೀ ನಾಮಾನಂದರು ಒಪ್ಪಿದರು. ರಾತ್ರಿಯೆಲ್ಲ ಶ್ರೀಪಾದರ ನಾಮಸ್ಮರಣೆ, ಅವರ ಕಥಾಪ್ರಸಂಗ ಮತ್ತು ಶ್ರೀ ಸಿದ್ಧಮಂಗಳ ಸ್ತೋತ್ರ ಪಠಣದಿಂದ ಕಳೆಯಿತು. ಪ್ರಾತಃ ಕಾಲದಲ್ಲಿ ಶ್ರೀಪಾದರಿಗೆ ದಿವ್ಯ ಮಂಗಳ ಆರತಿ ಕೊಡಲಾಯಿತು. ನಂತರ ನಮ್ಮ ಆಶ್ರಮಕ್ಕೆ ಒಂದು 2 ಎತ್ತಿನ ಗಾಡಿಯಲ್ಲಿ ಭೋಜನ ಪದಾರ್ಥಗಳನ್ನು ಹಾಕಿಕೊಂಡು ಒಬ್ಬ ಬಂದನು. ಆತ ಸುಶೀಲಾ ಜೊತೆ ಮಾತನಾಡುತ್ತಾ, ನಿನ್ನ ಅತ್ತೆ ಮಾವ ಪತಿ ಬೇರೊಂದು ಗಾಡಿಯಲ್ಲಿ ಈ ಆಶ್ರಮ ಸೇರಲಿರುವರು ಎಂದು ನುಡಿದು ಸಾಮಗ್ರಿಯನ್ನು ಇಳಿಸಿ ಹೊರಟು ಹೋದನು. ಆಗ ಶ್ರೀ ನಾಮಾನಂದರು ಧ್ಯಾನದಲ್ಲಿದ್ದರು. ಶ್ರೀ ನಾಮಾನಂದರು ಧ್ಯಾನದಿಂದ ಎದ್ದು ಬಂಡಿಯವನೆಲ್ಲಿ ಎಂದು ಆತುರತೆಯಿಂದ ಕೇಳಿದರು. ಅವನು ಹೊರಟು ಹೋದನೆಂದು ತಿಳಿದು, ಓಹೋ, ನೀವೆಷ್ಟು ಅದೃಷ್ಟವಂತರು, ನಾನೇ ದುರದೃಷ್ಟನು ಎಂದು ಬಾಧೆಪಟ್ಟರು. ನಮಗೆ ಆಶ್ಚರ್ಯವಾಯಿತು. ಆಗ ಅವರು, ಶ್ರೀಪಾದರು ಪರಮ ಕರುಣಾಮಯರು, ಅವರೇ ಬಂಡಿಯವನಾಗಿ ಬಂದಿದ್ದರು. ತಾಯಿ ಸುಶೀಲಾ, ನಿನ್ನ ಅದೃಷ್ಟ ಹಣ್ಣಾಗಿದೆ. ನಿನ್ನ ಪತಿಗೆ ಇದ್ದ ನಪುಂಸಕತ್ವ ಹೋಗುವುದೇ ಅಲ್ಲದೆ ಅವರು ಸ್ವಲ್ಪ ಸಮಯಕ್ಕೆ ಇಲ್ಲಿಗೆ ಎತ್ತಿನ ಗಾಡಿಯಲ್ಲಿ ಬರಲಿದ್ದಾರೆ ಎಂದು ನುಡಿದರು. ತ್ರಿಕಾಲ ಜ್ಞಾನಿಗಳಾದ ಶ್ರೀ ನಾಮಾನಂದರು ನುಡಿದಂತೆಯೇ ನಡೆಯಿತು. ಸುಶೀಲಾ ತನ್ನ ಪತಿ ಅತ್ತೆ ಮಾವಂದಿರೊಡನೆ ಅವಳ ಅತ್ತೆ ಮನೆಗೆ ಹೊರಟಳು. ನಾನು ಆ 2 ಬ್ರಾಹ್ಮಣ ಸಹೋದರರೊಡನೆ ಕುರಂಗಡ್ಡೆ ಕಡೆಗೆ ನನ್ನ ಪ್ರಯಾಣ ಮುಂದುವರಿಯಲು ಶ್ರೀ ನಾಮಾನಂದರನ್ನು ಅನುಗ್ರಹಿಸಲು ಕೇಳಿದೆನು. ಅವರ ದಿವ್ಯ ಆಶೀರ್ವಾದ ಪಡೆದು ಕುರಂಗಡ್ಡೆ ಕಡೆಗೆ ಹೊರಟೆನು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದಲ್ಲಿ 17ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.